ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮಗ ಮುಂಬೈನ ಬೀದಿಗಳಲ್ಲಿ ಸಣ್ಣ ಪುಟ್ಟ ಅಪರಾಧಗಳಿಂದ ಆರಂಭಿಸಿ ವಿಶ್ವದ ಅತ್ಯಂತ ಕುಖ್ಯಾತ ಅಂಡರ್ವರ್ಲ್ಡ್ ಡಾನ್ಗಳಲ್ಲಿ ಒಬ್ಬನಾಗ್ತಾನೆ. ಇಂದಿಗೂ ಭಾರತಕ್ಕೆ ಸಿಗದ ವ್ಯಕ್ತಿ ಅವನೇ ದಾವೂದ್ ಇಬ್ರಾಹಿಂ ಕಾಸ್ಕರ್. 1993ರ ಮುಂಬೈ ಸರಣಿ ಸ್ಫೋಟದ ನಂತರ ಭಾರತದ ಇತಿಹಾಸದಲ್ಲೇ ಎಂದಿಗೂ ಮರೆಯಲಾಗದ ಹೆಸರಾಗಿ ಈ ದಾವೂದ್ ಇಬ್ರಾಹಿಂ ಉಳ್ಕೊಂಡಿದ್ದಾನೆ. ಕೆಲವರಿಗೆ ಅವನು ಅಂಡರ್ವರ್ಲ್ಡ್ ಡಾನು, ಇನ್ನೂ ಕೆಲವರಿಗೆ ಅವನೊಬ್ಬ ಟೆರರಿಸ್ಟು, ಮತ್ತೊಬ್ಬರಿಗೆ ಅವನು ರಹಸ್ಯ ವ್ಯಕ್ತಿ. ಆದರೆ ನಿಜವಾಗ್ಲೂ ದಾವೂದ್ ಇಬ್ರಾಹಿಂ ಯಾರು, ಅವನ ಜೀವನ ಹೇಗೆ ಆರಂಭ ಆಯಿತು, ಅವನ ಸಾಮ್ರಾಜ್ಯ ಹೇಗೆ ಬೆಳೀತು, ಇಂದಿಗೂ ಏನಕ್ಕೆ ಅವನು ಭಾರತಕ್ಕೆ ಬೇಕಾಗಿರೋ ಅತ್ಯಂತ ಮೋಸ್ಟ್ ವಾಂಟೆಡ್ ವ್ಯಕ್ತಿಯಾಗಿದ್ದಾನೆ, ಮತ್ತು 2026 ತನಕ ಅವನ ಬಗ್ಗೆ ಇರೋ ಲೇಟೆಸ್ಟ್ ಇನ್ಫಾರ್ಮೇಷನ್ ಏನು, ಇಂದಿನ ಈ ವಿಡಿಯೋದಲ್ಲಿ ಯಾವುದೇ ರೂಮರ್ಸ್ ಅಲ್ಲ, ಸಿನಿಮಾ ಸ್ಟೋರಿ ಅಲ್ಲ, ಕೇವಲ ಅಧಿಕೃತ ದಾಖಲೆಗಳು ಮತ್ತು ವಿಶ್ವಾಸಾರ್ಹ ಸಾರ್ವಜನಿಕ ಮಾಹಿತಿ ಆಧಾರದ ಮೇಲೆ ಸಂಪೂರ್ಣ ಕತೆ ತಿಳಿಯೋಣ ಬನ್ನಿ. ದಾವೂದ್ ಇಬ್ರಾಹಿಂ ಕಾಸ್ಕರ್ ಅವನು 1956ರ ಡಿಸೆಂಬರ್ 26ನೇ ತಾರೀಕು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡ್ ಎಂಬ ಒಂದು ವಿಲೇಜಲ್ಲಿ ಜನಿಸ್ತಾನೆ. ಅವನ ತಂದೆ ಶೇಖ್ ಇಬ್ರಾಹಿಂ ಅಲಿ ಕಾಸ್ಕರ್ ಅಂತ ಮುಂಬೈ ಪೊಲೀಸ್ ಇಲಾಖೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ದಾವೂದ್ ಇಬ್ರಾಹಿಂನ ತಾಯಿ ಅಮೀನಾ ಬಿ ಅಂತ. ಕುಟುಂಬವು ಸುಮಾರು ವರ್ಷಗಳ ನಂತರ ಮುಂಬೈನ ಡೋಂಗ್ರಿ ಪ್ರದೇಶಕ್ಕೆ ಹೋಗ್ಬಿಟ್ಟು ನೆಲೆಸುತ್ತೆ. ಆ ಸಮಯದಲ್ಲಿ ಡೋಂಗ್ರಿಯಲ್ಲಿ ಮುಂಬೈನ ಅತ್ಯಂತ ಜನಬಿಡ ಪ್ರದೇಶಗಳಲ್ಲಿ ಒಂದಾಗಿರುತ್ತೆ. ಸಣ್ಣ ಪುಟ್ಟ ಗ್ಯಾಂಗ್ಗಳು, ಕಳ್ಳಸಾಗಣೆ, ಜೂಜಾಟ, ಅಕ್ರಮ ವ್ಯವಹಾರ ಇದೆಲ್ಲವೂ ಸಾಮಾನ್ಯವಾಗಿರುತ್ತೆ. ಇಂತಹ ಒಂದು ಎನ್ವಿರಾನ್ಮೆಂಟಲ್ಲೇ ಬೆಳೆದ ಈ ದಾವೂದ್ ಇಬ್ರಾಹಿಂಗೂ ಕೂಡ ಅದೇ ಟಚ್ಚು ನಿಧಾನವಾಗಿ ಬೆಳೀತಾ ಹೋಗುತ್ತೆ. ಶಾಲೆಗೆ ಹೋಗ್ತಾ ಇದ್ರು ಕೂಡ ದಾವೂದ್ ಇಬ್ರಾಹಿಂನ ಕಾನ್ಸಂಟ್ರೇಷನ್ ಓದಿಗಿಂತ ಹೆಚ್ಚು ಈ ಬೀದಿ ಜೀವನದ ಕಡೆ ಹೆಚ್ಚಾಗಿರುತ್ತೆ. ಈ ದಾವೂದ್ ಇಬ್ರಾಹಿಂ ಅವನ ಯಂಗ್ ಏಜಲ್ಲಿ ಸಣ್ಣ ಪುಟ್ಟ ಕಳ್ಳತನ, ರಾಬ್ರಿ, ದರೋಡೆಗಳು ಇಂತಹ ಪ್ರಕರಣಗಳಲ್ಲಿ ತೊಡಕೊಳ್ತಾನೆ ಅಂತ ಮಾಹಿತಿ ತಿಳಿಸುತ್ತೆ. ಈ ಸಮಯದಲ್ಲಿ ಮುಂಬೈನ ಅಂಡರ್ವರ್ಲ್ಡ್ ಜಗತ್ತಲ್ಲಿ ಹಾಜಿ ಮಸ್ತಾನ್, ಕರೀಂ ಲಾಲಾ ಮತ್ತು ವರದರಾಜನ್ ಅಂತಹ ಮೊದಲಾದ ಪ್ರಭಾವಿ ವ್ಯಕ್ತಿಗಳಿರ್ತಾರೆ, ಗುರುತಿಸ್ಕೊಂಡಿರ್ತಾರೆ. ದಾವೂದ್ ಕೂಡ ಅವರ ಒಂದು ಆಕ್ಟಿವಿಟೀಸ್ನ ನೋಡಿಕೊಂಡೇ ಬೆಳೀತಾನೆ. ಕಾಲಕ್ರಮೇಣ ಸ್ಥಳೀಯ ಗ್ಯಾಂಗ್ಗಳ ಜೊತೆ ಸಂಪರ್ಕ ಕೂಡ ಬೆಳೆಸ್ಕೊಳ್ತಾನೆ. ಈ ದಾವೂದ್ ಇಬ್ರಾಹಿಂನ ಅಣ್ಣ ಶಬೀರ್ ಇಬ್ರಾಹಿಂ ಆಗಾಗಲೇ ಅಪರಾಧ ಜಗತ್ತಿನಲ್ಲಿ ಸಕ್ರಿಯವಾಗಿರ್ತಾನೆ, ಆಕ್ಟಿವ್ ಆಗಿರ್ತಾನೆ. ಇಬ್ಬರೂ ಸೇರಿ ತಮ್ಮದೇ ಆದ ಒಂದು ಗುಂಪು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಕಳ್ಳಸಾಗಣೆ, ವಸೂಲಿ, ಬೆದರಿಕೆ ಮತ್ತು ಅಕ್ರಮ ಹಣ ಸಂಗ್ರಹ ಇಂಥ ಒಂದು ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ತಾರೆ. ಅದಾದಮೇಲೆ ದಾವೂದ್ನ ಗೋಲು ಬೇರೆಯೇ ಇರುತ್ತೆ. ಅವನು ಕೇವಲ ಸ್ಥಳೀಯ ಗ್ಯಾಂಗ್ ಲೀಡರ್ ಆಗಿ ಉಳಿಸ್ಕೊಳ್ಳೋದಕ್ಕೆ ಬಯಸೋದಿಲ್ಲ. 1970ರಿಂದ 80ರ ದಶಕದಲ್ಲಿ ಮುಂಬೈನ ಅಂಡರ್ವರ್ಲ್ಡ್ನಲ್ಲಿ ಕಂಟಿನ್ಯೂಸ್ ಗ್ಯಾಂಗ್ ವಾರ್ಗಳು ನಡೀತಾ ಇರುತ್ತೆ. ಆಯಾ ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸೋಕ್ಕೋಸ್ಕರ ಪ್ರತಿಯೊಂದು ಗ್ಯಾಂಗ್ಗಳು ವಾರ್ ನಡೆಸ್ತಾ ಇರ್ತಾರೆ. ವಸೂಲಿನ ಮೇಲಿನ ನಿಯಂತ್ರಣ, ಕಳ್ಳಸಾಗಣೆ ಮಾರ್ಗ ಇದೆಲ್ಲದರಿಂದ ಒಂದಷ್ಟು ರಿವಾಲ್ವರ್ ಸೌಂಡ್ ಕೂಡ ಕೇಳಿಬರುತ್ತೆ. ಆ ಟೈಮಲ್ಲಿ ದಾವೂದ್ ಇಬ್ರಾಹಿಂ ತನ್ನ ಗುಂಪನ್ನು ಇನ್ನಷ್ಟು ಬಲಪಡಿಸ್ಕೊಳ್ತಾನೆ. ಹಣ ಇದ್ದವ್ರಿಗೆ ಕೆಲಸ ಕೊಡ್ತಾನೆ, ವಿಶ್ವಾಸ ಇದ್ದವ್ರಿಗೆ ಸ್ಥಾನ ಕೊಡ್ತಾನೆ, ಭಯ ಹುಟ್ಟಿಸೋರಿಗೆ ಜವಾಬ್ದಾರಿ ಕೊಡ್ತಾನೆ. ಹೀಗೆ ತನ್ನದೇ ಆದ ಒಂದು ಸ್ಟ್ರಾಂಗ್ ಟೀಮ್ನ ಕಟ್ಕೊಳ್ಳೋದಕ್ಕೆ ರೆಡಿ ಆಗ್ತಾನೆ ಈ ದಾವೂದ್ ಇಬ್ರಾಹಿಂ. ಕೆಲವೇ ವರ್ಷಗಳಲ್ಲಿ ದಾವೂದ್ನ ಒಂದು ಟೀಮು ಡಿ ಕಂಪ್ನಿ ಅಂತ ಪ್ರಸಿದ್ಧಿಯಾಗುತ್ತೆ. ನಂತರ ಮುಂಬೈ, ಮಿಡ್ಲ್ ಈಸ್ಟು ಮತ್ತು ಬೇರೆ ದೇಶಗಳಿಗೆಲ್ಲ ತನ್ನ ಪ್ರಭಾವವನ್ನು ಬೀರುತ್ತೆ ಅಂತ ಹಲವು ಪಬ್ಲಿಕ್ ರಿಪೋರ್ಟ್ಸ್ ಹೇಳುತ್ತೆ. 1980ರ ದಶಕದಲ್ಲಿ ಭಾರತದ ಮುಂಬೈ ಪೊಲೀಸರ ಒತ್ತಡ ಜಾಸ್ತಿ ಆಗ್ತಾ ಇದ್ದಂತೆ ದಾವೂದ್ ಇಬ್ರಾಹಿಂ ಭಾರತ ಬಿಟ್ಟು ದುಬೈಗೆ ಓಡೋಗ್ತಾನೆ. ಅಲ್ಲಿ ತನ್ನ ಜಾಲವನ್ನು ಇನ್ನಷ್ಟು ವಿಸ್ತರಿಸ್ತಾ ಹೋಗ್ತಾನೆ. ದಾವೂದ್ ಇಬ್ರಾಹಿಂ ಭಾರತದಿಂದ ಹೊರಟಾದ್ಮೇಲೆ ದಾವೂದ್ ಜೀವನದಲ್ಲಿ ಒಂದು ದೊಡ್ಡ ಘಟನೆ ಅವನ ಜೀವನದ ಹೆಸರನ್ನೇ ಜಗತ್ತಿಗೆ ಪರಿಚಯಿಸುತ್ತೆ. ಆ ಘಟನೆ ಏನಂದರೆ 1993ರ ಮಾರ್ಚ್ 12ನೇ ತಾರೀಕು ಭಾರತದಲ್ಲಿ ನಡೆದಂಥ ಒಂದು ಸರಣಿ ಸ್ಫೋಟ. ಆ ದಿನ ಮುಂಬೈಯಲ್ಲಿ ನಡೆದ ಒಂದು ಘಟನೆ ಭಾರತದ ಇತಿಹಾಸವನ್ನೇ ಬದಲಾಯಿಸುತ್ತೆ. ಆವತ್ತು 1993 ಮಾರ್ಚ್ 12ನೇ ತಾರೀಕು ಸಾಮಾನ್ಯವಾಗಿ ಶುಕ್ರವಾರದಂತೆ ಮುಂಬೈ ಸಿಟಿ ತನ್ನ ದೈನಂದಿನ ಆಕ್ಟಿವಿಟೀಸಲ್ಲಿ ತೊಡ್ಕೊಂಡಿರುತ್ತೆ. ಮಧ್ಯಾಹ್ನ ಸುಮಾರು 1:30 ಗಂಟೆ ಆದಮೇಲೆ ಕೆಲವೇ ಗಂಟೆಗಳ ಅವಧಿಯಲ್ಲಿ ಮುಂಬೈ ಸಿಟಿಯ ವಿವಿಧ ಭಾಗಗಳಲ್ಲಿ ಒಂದರ ಮೇಲೊಂದಂತೆ ಭಾರೀ ಸ್ಫೋಟಗಳು ಸಂಭವಿಸುತ್ತೆ. ಆ ದಿನ ನಡೆದ ಸರಣಿ ಸ್ಫೋಟ ಭಾರತದ ಇತಿಹಾಸದಲ್ಲೇ ಮೊದಲ ದೊಡ್ಡ ಪ್ರಮಾಣದ ಆರ್ಗನೈಸ್ಡ್ ಕ್ರೈಮ್, ಟೆರರಿಸ್ಟ್ ಆಕ್ಟಿವಿಟಿಯಾಗಿ ಪರಿಗಣಿಸುತ್ತೆ. ಆ ದಿನ ಒಟ್ಟು 12ಕ್ಕೂ ಹೆಚ್ಚು ಸ್ಥಳಗಳು ಗುರಿಯಾಗಿಸ್ಕೊಂಡು ಈ ದಾವೂದ್ ಇಬ್ರಾಹಿಂ ಮತ್ತು ಅವನ ಟೀಮು ಒಂದು ಬ್ಲಾಸ್ಟ್ ಮಾಡಿರ್ತಾರೆ. ಆ ಜಾಗಗಳು ಯಾವುದು ಅಂತ ನೋಡೋದಾದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು, ಏರ್ ಇಂಡಿಯಾ ಬಿಲ್ಡಿಂಗು, ಝವೇರಿ ಬಜಾರ್, ಸೆಂಚುರಿ ಬಜಾರ್, ಪ್ಲಾಜಾ ಸಿನಿಮಾ, ಪಾಸ್ಪೋರ್ಟ್ ಆಫೀಸು, ಸಹಾರಾ ಏರ್ಪೋರ್ಟು, ಹೋಟೆಲ್ ಸಿ ರಾಕೋ, ಇನ್ನೂ ಬೇಕಾದಷ್ಟು ಪಬ್ಲಿಕ್ ಪ್ಲೇಸಸ್ಗಳನ್ನ ಗುರಿಯಾಗಿಸ್ಕೊಂಡು ದಾವೂದ್ ಇಬ್ರಾಹಿಂ ಮತ್ತು ಅವನ ಟೀಮು ಈ ಒಂದು ಜಾಗಗಳಲ್ಲಿ ಬಾಂಬ್ಗಳನ್ನ ಇಟ್ಟು ಸ್ಫೋಟ ಮಾಡಿರ್ತಾರೆ. ಇಂಡಿಯನ್ ಗೌರ್ಮೆಂಟ್ ಅಫಿಷಿಯಲ್ ರೆಕಾರ್ಡ್ಸ್ ಪ್ರಕಾರ ಆವತ್ತು ಒಟ್ಟು 257 ಜನ ಮೃತಪಡ್ತಾರೆ, 1000ಕ್ಕೂ ಹೆಚ್ಚು ಜನ ಗಾಯಗೊಳ್ತಾರೆ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿಗೆ ಹಾನಿಯಾಗುತ್ತೆ.
ಇದು ಕೇವಲ ಮುಂಬೈ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಆಘಾತವನ್ನು ಉಂಟು ಮಾಡುತ್ತೆ. ತನಿಖೆ ನಡೆಸಿದಂತಹ ಪೊಲೀಸ್ ಆಫೀಸರ್ಸ್ಗೆ ಇದೊಂದು ಪ್ರೀ ಪ್ಲ್ಯಾನ್ಡ್ ಆ್ಯಕ್ಟಿವಿಟಿ, ಹಾಗೆಯೇ ಇದರಿಂದ ಡಿ ಕಂಪ್ನಿ ಇನ್ವಾಲ್ವ್ ಆಗಿರೋದು ಅವ್ರಿಗೆ ಕನ್ಫರ್ಮ್ ಆಗುತ್ತೆ. ಭಾರತದ ಇನ್ವೆಸ್ಟಿಗೇಷನ್ ಟೀಮು ಹಾಗೆಯೇ ಅಫಿಷಿಯಲ್ ರೆಕಾರ್ಡ್ಸ್ ಪ್ರಕಾರ ದಾವೂದ್ ಇಬ್ರಾಹಿಂ ಮತ್ತು ಅವನ ಒಂದು ಟೀಮು ಈ ದಾಳಿಯ ಒಂದು ಹೊಣೆಗಾರಿಕೆ ಒಪ್ಕೊಳ್ತಾರೆ. ಈ ಪ್ರಕರಣದಲ್ಲಿ ಅವನ ವಿರುದ್ಧ ಬಂಧನ ವಾರೆಂಟ್ ಕೂಡ ಹೊರಡಿಸ್ತಾರೆ. ನಂತರ ಅವನ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಕೂಡ ಜಾರಿಗೊಳಿಸ್ತಾರೆ. 2019ರಲ್ಲಿ ಇಂಡಿಯನ್ ಗೌರ್ಮೆಂಟು ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಅಂದರೆ UAPA ಅಡಿಯಲ್ಲಿ ದಾವೂದ್ ಇಬ್ರಾಹಿಂನ ಅಫಿಷಿಯಲ್ ಆಗಿ ಅವನೊಬ್ಬ ಟೆರರಿಸ್ಟ್ ಅಂತ ಅನೌನ್ಸ್ ಮಾಡುತ್ತೆ. 2003ರಲ್ಲಿ ಅಮೆರಿಕನ್ ಟ್ರೆಷರ್ ಡಿಪಾರ್ಟ್ಮೆಂಟು ದಾವೂದ್ ಇಬ್ರಾಹಿಂನನ್ನು ಸ್ಪೆಷಲಿ ಡಿಸೈನ್ಡ್ ಗ್ಲೋಬಲ್ ಟೆರರಿಸ್ಟ್ ಅಂತ ಘೋಷಣೆ ಮಾಡುತ್ತೆ. ಅದೇ ವರ್ಷ ವಿಶ್ವಸಂಸ್ಥೆ ಕೂಡ ನಿರ್ಬಂಧ ಪಟ್ಟಿಯಲ್ಲೂ ಅವನ ಹೆಸರನ್ನು ಸೇರಿಸುತ್ತೆ. ಈ ಕ್ರಮಗಳ ಉದ್ದೇಶ ಏನಂದರೆ ಅವನ ಆರ್ಥಿಕ ಜಾಲವನ್ನು ದುರ್ಬಲಗೊಳಿಸೋದು, ಅವನ ಆಸ್ತಿ ಪಾಸ್ತಿಗಳನ್ನ ನಿರ್ಬಂಧಿಸೋದು, ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವನ ಒಂದು ಆ್ಯಕ್ಟಿವಿಟೀಸ್ನ ಸ್ಟಾಪ್ ಮಾಡೋದಾಗಿರುತ್ತೆ. ಭಾರತದ ಅಫಿಷಿಯಲ್ ರೆಕಾರ್ಡ್ಸು ಹಾಗೆಯೇ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟು ದಾವೂದ್ ಇಬ್ರಾಹಿಮು ಪಾಕಿಸ್ತಾನದ ಕರಾಚಿಯಲ್ಲಿ ಆಶ್ರಯ ಪಡ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಪಾಕಿಸ್ತಾನ ಸರ್ಕಾರ ಈ ಆರೋಪವನ್ನು ನಿರಾಕರಿಸ್ತಾನೆ ಬಂದಿದೆ. ಆದ್ದರಿಂದ ಸಾರ್ವಜನಿಕವಾಗಿ ಎಲ್ಲರೂ ಒಪ್ಪೋ ರೀತಿ ಅವನು ನಿಖರವಾದ ಸ್ಥಳ ಇಲ್ಲಿವರೆಗೂ ಯಾರಿಗೂ ಕೂಡ ಗೊತ್ತಿಲ್ಲ. ಅದೇ ಥರ ಇತ್ತೀಚಿನ ಪಬ್ಲಿಕ್ ಇನ್ಫಾರ್ಮೇಷನ್ ಪ್ರಕಾರ ಅವನ ಒಂದು ಡೆತ್ ಆಗಿರ್ಬೋದು ಅಥವಾ ವಾರೆಂಟ್ ಬಗ್ಗೆ ಕೂಡ ಯಾವುದೇ ಒಂದು ಅಫಿಷಿಯಲ್ ರೆಕಾರ್ಡ್ಸ್ ಇಲ್ಲ. ಈ ಡಿ ಕಂಪ್ನಿ ಅಂದರೆ ಯಾವುದೇ ಒಂದು ರಿಜಿಸ್ಟರ್ಡ್ ಕಂಪ್ನಿ ಅಲ್ಲ. ಇದು ದಾವೂದ್ ಇಬ್ರಾಹಿಂ ಒಂದು ಲೀಡರ್ಶಿಪ್ಪಲ್ಲಿ ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇರೋ ಒಂದು ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟಿವಿಟಿ ಗ್ರೂಪ್ ಅಷ್ಟೇ. ಸುಮಾರು ವರ್ಷಗಳ ಕಾಲ ಈ ಡಿ ಕಂಪ್ನಿ ವಿರುದ್ಧ ಈ ಕೆಳಗಿನ ಆ್ಯಕ್ಟಿವಿಟೀಸ್ ಆರೋಪಗಳು ಕೇಳಿ ಬಂದಿದೆ. ಅದೇನೆಂದರೆ ಹವಾಲಾ ಅಂದರೆ ಅಕ್ರಮ ಹಣ ವರ್ಗಾವಣೆ, ಚಿನ್ನ ಮತ್ತು ಇತರ ವಸ್ತುಗಳ ಕಳ್ಳಸಾಗಣೆ, ಎಕ್ಸ್ಟೋರ್ಷನ್ ಕೇಸಸ್ಸು, ಕರೆನ್ಸಿ ಜಾಲ, ಡ್ರಗ್ಸು ಕಳ್ಳಸಾಗಣೆ, ಇಂಟರ್ನ್ಯಾಷನಲ್ ಕ್ರೈಮ್ ಆರ್ಗನೈಸರ್ಸ್ ಜೊತೆಗಿನ ಒಂದು ಸಂಪರ್ಕ. ಹೀಗೆ ಭಾರತ ಸರ್ಕಾರ ಮತ್ತು ಅಂತಾರಾಷ್ಟ್ರೀಯ ನಿರ್ಬಂಧ ದಾಖಲೆಗಳಲ್ಲಿ ಈ ರೀತಿಯ ಆರೋಪಗಳನ್ನ ಉಲ್ಲೇಖಿಸಿದೆ. 1990ರ ಇಸವಿಯಲ್ಲಿ ಕೆಲವು ಸಿನಿಮಾ ಪ್ರೊಡ್ಯೂಸರ್ಸ್ ಹಾಗೆಯೇ ಬಿಸ್ನೆಸ್ ಮ್ಯಾನ್ಗಳಿಗೆ ಬ್ಲ್ಯಾಕ್ ಮೇಲ್ ಕಾಲ್ಸು, ವಸೂಲಿ ಮತ್ತು ಅಂಡರ್ವರ್ಲ್ಡ್ ಒತ್ತಡದ ಆರೋಪಗಳು ಸುದ್ದಿಯಾಗುತ್ತೆ. ಹಲವು ತನಿಖೆಗಳು, ನ್ಯಾಯಾಂಗ ಪ್ರಕರಣಗಳಲ್ಲಿ ಡಿ ಕಂಪ್ನಿಗಳನ್ನ ಮೆನ್ಷನ್ ಮಾಡ್ತಾರೆ. ಡಿ ಕಂಪ್ನಿಯ ಪ್ರಮುಖ ಸದಸ್ಯರಲ್ಲಿ ಒಬ್ಬನಾಗಿದ್ದ ಛೋಟಾ ರಾಜನ್ನು ಸ್ಟಾರ್ಟಿಂಗಲ್ಲಿ ದಾವೂದ್ ಇಬ್ರಾಹಿಂನ ಒಬ್ಬ ಆಪ್ತ ಸಹಚರನಾಗಿರ್ತಾನೆ. ಆದರೆ 1993ರ ಮುಂಬೈ ಸ್ಫೋಟದ ನಂತರ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಅಂತ ತುಂಬ ರಿಪೋರ್ಟ್ಸ್ ಹೇಳುತ್ತೆ. ಅದಾದಮೇಲೆ ರಾಜನ್ ಪ್ರತ್ಯೇಕ ಗುಂಪನ್ನು ಕಟ್ಕೊಳ್ತಾನೆ. ಈ ಒಂದು ವೈಷಮ್ಯ ಹಲವು ವರ್ಷಗಳ ಕಾಲ ಮುಂದುವರಿಯುತ್ತೆ. ಒಬ್ಬ ಸಾಮಾನ್ಯ ಪೊಲೀಸ್ ಅಧಿಕಾರಿಯ ಮಗ ನಂತರ ಮುಂಬೈ ಅಂಡರ್ವರ್ಲ್ಡ್ನ ಕಿಂಗ್ ಆಗ್ತಾನೆ. ಅದಾದಮೇಲೆ ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿ ಬೇಕಾಗ್ತಾನೆ. ಇದು ದಾವೂದ್ ಇಬ್ರಾಹಿಂ ಲೈಫ್ನ ಶಾರ್ಟೆಸ್ಟ್ ಆ್ಯಂಡ್ ಬಿಗ್ಗೆಸ್ಟ್ ಸ್ಟೋರಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಿಯಲ್ ಕ್ರೈಮ್ ಸ್ಟೋರಿ ಬಗ್ಗೆ ಭೇಟಿಯಾಗೋಣ. ಥ್ಯಾಂಕ್ ಯು.